ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಎಲ್ಲ ಕೆಲಸ ಬೇಗ ಮುಗಿಸಿ ತಿಂಡಿಗೆ ಅಂತ ಬಂದೆ. ತಿಂಡಿ ಬಂದು ದೋಸೆ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಅದರಲ್ಲೂ ಬೆಣ್ಣೆ ಇಲ್ಲಾಂದರೆ ಮನೆಯಲ್ಲೇ ಕಾಯಿಸಿರುವಂತಹ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ದೋಸೆಗೆ ಬಿಸಿ ಬಿಸಿ ಸಾಗು ಸೂಪರ್ ಕಾಂಬಿನೇಷನು. ಬಟ್ ನಮ್ಮನೇಲಿ ಇವತ್ತು ಚಪ್ಪದ ಅವರೆಕಾಯಿ ಪ್ಲಸ್ ಆಲೂಗೆಡ್ಡೆ ಹಾಕಿ ಮಾಡಿರುವಂತಹ ಗೊಜ್ಜು. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಇದೊಂದು ಡಿಫ್ರೆಂಟ್ ಆಗಿರಲಿ ಅಂತೇಳಿ ಮಾಡಿರುವಂಥದ್ದು. ಖಾರವಾಗಿ ಗೊಜ್ಜು ತುಂಬಾ ಚೆನ್ನಾಗಿದೆ. ಇನ್ನು ಎಲ್ಲ ಕೆಲಸ ಮುಗಿಸಿ ಬೇಗ ಆಫೀಸ್ಗೆ ಕೊಡೋಣ ಅಂತೇಳಿ ಹೊರಟೆ. ಇನ್ನು ನಮ್ಮ ಒಂದು ಆಫೀಸ್ ಬಂದು KD ರೋಡಲ್ಲಿದೆ. ನಮ್ಮ ಮನೆಗೂ ಅಲ್ಲಿಗೂ ತುಂಬಾ ಹತ್ರ, ಒಂದು 10 ಮಿನಿಟ್ಸು ಆಗೋದಿಲ್ಲ, ಅಷ್ಟು ಬೇಗ ಹೋಗ್ಬೋದು. ಇವತ್ತು ಆಫೀಸಲ್ಲಿ ಒಂದು ಟ್ರೈನಿಂಗ್ ಸೆಕ್ಷನ್ನ ಇಟ್ಕೊಂಡಿದ್ವಿ. ಎಲ್ಲರಿಗೂ ಫಾಲೋಅಪ್ ಮಾಡಬೇಕಿತ್ತು, ಹಾಗಾಗಿ ಬೇಗ ಬಂದು ಎಲ್ರಿಗೂ ಫಾಲೋಅಪ್ ಮಾಡಿದೆ. ಒಂದು 10 ಮೆಂಬರ್ಸ್ವರೆಗೂ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ 6, 7, 8 ಮೆಂಬರ್ಸ್ ಬಂದಿದ್ದಾರೆ. ಓಕೆ, ಏನೂ ಮಾಡೋದಕ್ಕಾಗಲ್ಲ. ಅವ್ರಿಗೂ ಬೇರೆ ಬೇರೆ ಕೆಲಸಗಳಿರುತ್ತಲ್ವ. ಹಾಗಾಗಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಬಂದಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಎಲ್ಲರನ್ನೂ ಕೂಡ ಕರೆಯೋದಕ್ಕಾಗಲ್ಲ. ಸೀನಿಯರ್ಸ್ ಒಂದು ಸಲ, ಜೂನಿಯರ್ಸ್ ಒಂದು ಸಲ, ಆ ಥರ ಇನ್ವೈಟ್ ಮಾಡಿ ಅವ್ರಿಗೆ ಏನಿದೆ ಆಯಾ ತಿಂಗಳದ್ದು ಕಾಂಟೆಸ್ಟು ಅದ್ರ ಬಗ್ಗೆ ತಿಳಿಸ್ತೀವಿ. ID ಕಾರ್ಡು ಮೊದಲೆಲ್ಲ ನಾನು ID ಕಾರ್ಡ್ ಯೂಸೇ ಮಾಡ್ತಿರ್ಲಿಲ್ಲ. ಬಟ್ ಕೆಲವೊಮ್ಮೆ ID ಕಾರ್ಡ್ ಹಾಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ID ಕಾರ್ಡ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನು ಕಾಫಿ, ಟೀ ಎಲ್ಲ ಆಫೀಸೆಲ್ಲ ಚೆನ್ನಾಗಾಯಿತು. ಮೀಟಿಂಗ್ ತುಂಬ ಚೆನ್ನಾಗಾಯಿತು, ಎಲ್ಲರೂ ಖುಷಿಪಟ್ಟರು. ಇನ್ನು ಈವ್ನಿಂಗ್ ಮನೆಗೆ ಓಡೋಣ ಅಂತ ಅಂದ್ಕೊಂಡೆ. ಬಟ್ ಆಫೀಸಲ್ಲೇ ಕಾಫಿ ಟೀ ಜೊತೆಗೆ ಸಂಜೆ ಸ್ನ್ಯಾಕ್ಸು ತರಿಸಿದ್ರು. ಸ್ಯಾಂಡ್ವಿಚ್ಚು, ವೆಜಿಟೇಬಲ್ ಸ್ಯಾಂಡ್ವಿಚ್ಚು ಚೆನ್ನಾಗಿದೆ. ತುಂಬ ಏನು ಓವರ್ ಅಂತ ಏನಿಸ್ಲಿಲ್ಲ, ಲೈಟಾಗಿ ಚೆನ್ನಾಗಿದೆ. ಎಮರ್ಜೆನ್ಸಿ ಅಂದಾಗ ಲೈಟ್ ಫುಡ್ ತಿನ್ನಬೇಕು ಅಂದಾಗ ಸ್ಯಾಂಡ್ವಿಚ್ ತರಿಸ್ಕೋಬೋದು. ಇಲ್ಲೇ ಹತ್ರದಲ್ಲಿದೆ, ಚಂದ್ರಕಲಾ ಹಾಸ್ಪಿಟ್ಲು ಆಪೋಸಿಟ್ ಅಂತ ಹೇಳಿದ್ರು. ನನಗಂತೂ ಸಿಂಪಲ್ಲಾಗಿ ಇಷ್ಟ ಆಯಿತು. ಇನ್ನು ಅಲ್ಲಿಂದ ಹೊರಟು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಹೊರಟೆ. ಇನ್ನು ನನ್ನ ಮಗಳು ಏನಾದರೂ ಬೇಕು ಅಂತ ಕೇಳ್ತಾಳೆ. ಇವತ್ತು ಲಾಯಲ್ ವಾರ್ಡ್ಗೆ ಹೋಗಿ ತುಂಬ ದಿನ ಆಗಿತ್ತು. ಹಾಗಾಗಿ ಕೆಲವೊಂದು ಕ್ರೀಮ್ಗಳು ಬೇಕಿತ್ತು, ಕೆಲವೊಂದು ಐಟಮ್ಸ್ ಬೇಕಿತ್ತು. ತುಂಬ ಏನಲ್ಲ, ಒಂದು 5-6 ಐಟಮ್ಸ್ ಬೇಕಿತ್ತು. ಬೇರೆ ಬೇರೆ ಕಡೆ ತೊಗೊಳೋದಕ್ಕಿಂತ ನಮ್ಮ ಲಾಯಲ್ ವರ್ಲ್ಡಲ್ಲಿ ಹತ್ರನೂ ಇದೆ. ನನಗೆ ಆನ್ ದ ವೇ ಕೂಡ ಹೌದು. ಅಲ್ಲೇ ಹೋದರೆ ಈಸಿಯಾಗಿ ಸಿಗುತ್ತೆ ಅಂತೇಳಿ ಅಲ್ಲಿಗೆ ಬಂದೆ. ಈವ್ನಿಂಗು ತುಂಬ ಜನ ನಂತರನೇ ಕೆಲಸ ಮುಗಿಸ್ಕೊಂಡು ಬಂದು ಅವ್ರಿಗೇನು ಬೇಕಾದೆಲ್ಲ ಐಟಮ್ಸ್ ತೊಗೊಂಡೋಗೋಕ್ಕೆ ಅಂತಲೇ ಬರ್ತಾರೆ. ಇನ್ನು ಇಲ್ಲಿ ಲಗೇಜ್ ಇಡೋದಕ್ಕೆ ಒಂದು ಸ್ಪೇಸ್ ಇದೆ, ಅಲ್ಲಿ ಲಗೇಜ್ ಇಟ್ಟು ಅಲ್ಲಿಂದ ನಾವು ಒಳಗಡೆ ಬರಬೇಕು. ನಮಗೆ ಎಷ್ಟು ಐಟಮ್ಸ್ ಬೇಕು ಅದ್ರ ಪ್ರಕಾರ ನಾವು ಬ್ಯಾಸ್ಕೆಟ್ ಇರುತ್ತೆ ತೊಗೋಬೋದು. ತುಂಬ ಜನ ಫುಲ್ ಮಂತ್ಲಿ ಶಾಪಿಂಗ್ ಕೂಡ ಇಲ್ಲೇ ಮಾಡ್ತಾರೆ. ಅಂಥವ್ರಿಗೆ ಅಂತೇಳಿ ದೊಡ್ಡ ರ್ಯಾಲಿ ಇದೆ. ಅದನ್ನು ತೊಗೊಂಡು ಹೋಗ್ಬೋದು ಅವರು. ಬಟ್ ನನಗೆ ಅಷ್ಟೊಂದು ಐಟಮ್ಸ್ ಏನಿರಲಿಲ್ವಲ್ಲ. ಹಾಗಾಗಿ ಚಿಕ್ಕದು ತೊಗೊಂಡು ನನಗೆ ಬೇಕಾಗಿದ್ದ ಐಟಮ್ಸ್ಗಳನ್ನ ನೋಡೋಣ ಅಂತೇಳಿ ಬಂದೆ. ಇಲ್ಲಿ ನನ್ನ ಮಗಳನ್ನ ಕರ್ಕೊಂಬಂದ್ರೆ ಏನು ಅಂದರೆ, ಅವಳಿಗೆ ಏನೇನು ಬೇಕು ಎಲ್ಲ ತುಂಬಿಡಿರ್ತಾಳೆ, ಗೊತ್ತೇ ಆಗೋಲ್ಲ. ಇನ್ನು ಬಿಲ್ ಬಂದಾಗಲೇ ಗೊತ್ತಾಗೋದು ಏನೇನು ತೊಗೊಂಡಿದ್ದಾಳೆ ಅಂತ. ಸುಮ್ಮನೆ ಅಲ್ಲಿ ಬಿಲ್ಲು ಕಟ್ಟಂಗಿಲ್ಲ ಅಂತ ಹೇಳೋಂಗಿಲ್ಲ, ಬೇಡ ಅಂತ ಹೇಳೋಂಗಿಲ್ಲ. ನಾವು ಕೂಡ ಬಿಲ್ ಕಟ್ಬಿಟ್ಟು ಬರ್ತೀವಿ. ಹಾಗಾಗಿ ಇವಾಗ ಅವಳು ಬೇಡವೇ ಬೇಡ ಅಂತೇಳಿ ಬಂದೆ. ನನಗೇನೇನು ಬೇಕೆಲ್ಲ ಒಂದು 3-4 ಐಟಮ್ಸ್ ಎಲ್ಲ ಒಂದೇ ಕಡೆ ಇಲ್ಲಿ ಸಿಗುತ್ತೆ. ತೊಗೊಂಡೆ. ಅದಾದಮೇಲೆ ಚಾಕ್ಲೇಟ್ಸು. ಬ್ಯಾಗಲ್ಲಿ ಒಂದು 4-5 ಚಾಕ್ಲೇಟ್ಸು ನನ್ನ ಬ್ಯಾಗಲ್ಲಿ. ಬೇರೆ ಬೇರೆ ಚಾಕ್ಲೇಟ್ಸ್ಗಳಂತೂ ಯಾವಾಗಲೂ ಇದ್ದೇ ಇರುತ್ತೆ. ಒಳ್ಳೆ ಟೈಮ್ ಪಾಸು. ಅವಾಗ ಬೇಜಾರಾದಾಗ ಒಂದು ಹಾಕೋಬೋದು. ಫಸ್ಟೆಲ್ಲ ಬೇರೆ ಬೇರೆ ಥರದ್ದು ಚಿಂಗಮ್ಗಳನ್ನ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಾಕ್ಲೇಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಚಾಕ್ಲೇಟೆಲ್ಲ ತೊಗೊಂಡೆ. ಒಂದು ಚಿಕ್ಕದೊಂದು ಪ್ಯಾಕೆಟ್ ತೊಗೊಂಡೆ, ಸಾಕು ಅನ್ನಿಸ್ತು. ಇನ್ನು ಅದಾದಮೇಲೆ ಮ್ಯಾಗಿಗೆ ಬರೋದಾದರೆ ಇಲ್ಲೂ ನೋಡಿದ್ರಂತೂ ಒಂದಕ್ಕಿಂತ ಒಂದು ವೆರೈಟಿ ಮ್ಯಾಗಿ ಇದೆ. ನನಗೂ ಕೂಡ 1, 2, 3 ಮ್ಯಾಗಿ ತುಂಬ ಇಷ್ಟ. ನನ್ನ ಮಗಳಿಗಂತೂ ಇಲ್ಲಿರೋದು ಎಲ್ಲನೂ ಕೊಟ್ಟರು ತಿಂತಾಳೆ. ಒಂದೊಂದಕ್ಕೆ ಒಂದೊಂದು ಥರ ವೆರೈಟೀಸ್ ಮಾಡ್ಕೊಂಡು ತಿಂತಾಳೆ. ಈಗಂತೂ ಬೇರೆ ಬೇರೆ ಥರ ಎಲ್ಲ ಇದೆ. ಬಟ್ ನನಗೆ ಫಸ್ಟಿಂದನೂ 1, 2, 3ನೇ ಇಷ್ಟ. ಹಾಗಾಗಿ ನಾನು ಜಾಸ್ತಿ ತೊಗೊಳ್ಳೋದೆ ಅದು. ಇನ್ನು ನನ್ನ ಮಗಳಿಗೆ ಹೋಗ್ಸರ ಅಂತೇಳಿ ಬೇರೆ ಬೇರೆದು 1-2 ತೊಗೊಂಡೆ. ಇನ್ನು ಸೂಪು, ಟೊಮೆಟೊ ಸೂಪು ಚೆನ್ನಾಗಿರುತ್ತೆ, ಚೆನ್ನಿ ಸೂಪು ಚೆನ್ನಾಗಿರುತ್ತೆ. ಬಟ್ ಅದು ಜಾಸ್ತಿ ದಿನ ಇಟ್ಟು ಕುಡಿಯೋದಕ್ಕಾಗಲ್ಲ. ಹಾಗಾಗಿ ಒಂದೊಂದು ತೊಗೊಂಡೆ ಅಷ್ಟೇ. ಇನ್ನು ಯೂಶ್ವಲಿ ಪಾಪ್ಕಾರ್ನು, ನಾನು ಲಾಯಲ್ ವಾರ್ಡಿಗೆ ಬಂದಾಗ ಪಾಪ್ಕಾರ್ನ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಹಾಗಾಗಿ 1-2 ಪ್ಯಾಕೆಟ್ ಪಾಪ್ಕಾರ್ನ್ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದೆ ಇಲ್ಲಿ ಬಿಸ್ಕೆಟ್ಸ್ ಕೌಂಟರು. ಈ ಕಡೆ ಎಲ್ಲ ಬಿಸ್ಕೆಟ್ಸ್ ಇದೆ, ಅಪೋಸಿಟ್ ಎಲ್ಲ ಚಿಪ್ಸ್ ಇದೆ.
ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಕೌಂಟರ್ ಇದು. ಯಾವ ಮಕ್ಕಳು ಬಂದರೂ ಇಲ್ಲಿಗೆ ಜಾಸ್ತಿ ಬರೋದು. ಇದೇ ಇಷ್ಟವಾದ ಪ್ಲೇಸ್ ಅವ್ರಿಗೆ. ಯಾವ್ಯಾವ ಬಿಸ್ಕೆಟ್ಸ್ ಬೇಕು ಇಲ್ಲಿ ತೊಗೋತಾರೆ. ಜೊತೆಗೆ ಆಪೋಸಿಟ್ ಎಲ್ಲ ಥರದ ಚಿಪ್ಸ್ಗಳಿರುತ್ತೆ, ಸೊ ಅದನ್ನು ಕೂಡ ತೊಗೋತಾರೆ. ಇನ್ನು ನಾನು ಕೂಡ ಒಂದೆರಡು ಬಿಸ್ಕೆಟ್ ಪ್ಯಾಕ್ಸ್ ತೊಗೊಂಡೆ. ನನಗೆ ಸನ್ಫಿಸ್ಟು ತುಂಬ ಇಷ್ಟ ಮತ್ತು ಬಾರ್ಬನ್ ತುಂಬ ಚೆನ್ನಾಗಿರುತ್ತೆ, ಸೊ ನಾನು ಯೂಶ್ವಲಿ ಅದನ್ನೇ ತೊಗೊಳ್ಳೋದು. ಅದೊಂದೆರಡು ಪ್ಯಾಕೆಟ್ ತೊಗೊಂಡೆ. ಇನ್ನು ಬೇರೆ ಏನೇನಿದೆ ಅಂತ ನೋಡೋಣ ಅಂಥೇಳಿ ನೋಡ್ತಿದ್ದೆ. ಇನ್ನು ಚಿಪ್ಸಲ್ಲಿ ಲೇಸ್ ನನಗೆ ತುಂಬಾ ಇಷ್ಟ, ಸೊ ಹಾಗಾಗಿ ಲೇಸಲ್ಲಿ ಅಂದರೆ ಎಲ್ಲ ಲೇಸು ಇಷ್ಟನೇ, ಬಟ್ ಯೂಶ್ವಲಿ ಗ್ರೀನ್ ಬ್ಲೂ ಇಷ್ಟ ಆಗುತ್ತೆ. ಸೊ ಗ್ರೀನ್ ಸಿಕ್ತು, ಸೊ ಗ್ರೀನ್ದೇ ತೊಗೊಂಡೆ. ಇನ್ನು ನನ್ನ ಮಗಳಿಗೆ ಕೇಕು, ಚಿಕ್ಕದು ಕೇಕ್ ಪೀಸ್ ಬರುತ್ತಲ್ಲ, ಸೊ ಅದು ಇಷ್ಟಪಡ್ತಾಳೆ. ಇಲ್ಲಿ ಬ್ರೆಡ್ಡು ಕೂಡ ಫಸ್ಟೆಲ್ಲ ತುಂಬ ಚೆನ್ನಾಗಿರೋದು, ಬಟ್ ಇವಾಗ ಬ್ರೆಡ್ಡು ನಾವು ರಾಘವೇಂದ್ರ ಬೇಕ್ರಿಲಿ ತರೋದ್ರಿಂದ ಇಲ್ಲಿ ತರೋದಿಲ್ಲ. ನೋಡಿ, ಇದೆಲ್ಲ ಚಿಪ್ಸು ಸಖತ್ತಾಗಿದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೇನು ಅಂದರೆ ವಿಶೇಷ ಫ್ರೆಶ್ಶಾಗಿ ತಂದು ಇಡ್ತಾ ಇರ್ತಾರೆ. ಸೊ ಹಳೇದೇನಾದ್ರು ಆಗಿದ್ರೆ ತೆಗೆದು ಬಿಡ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಲಾಯಲ್ ವರ್ಡ್ ಅನ್ನೋದನ್ನು ತುಂಬ ಇಷ್ಟಪಡ್ತಾರೆ. ಇನ್ನು ಅದಾದಮೇಲೆ ಬಂದಿದ್ದೆ ನಾನು ಈ ಕಡೆ ಜ್ಯೂಸ್ ಕೌಂಟರ್ಗೆ. ಜ್ಯೂಸು, ಐಸ್ ಕ್ರೀಮ್ಸು ಮತ್ತು ಬಟರ್ಸು, ಕಾರ್ನು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಸಖತ್ತಿದೆ. ಮಕ್ಳಿಗೆ ಇಲ್ಲೂ ಕೂಡ ತುಂಬ ಇಷ್ಟವಾದ ಪ್ಲೇಸು. ಐಸ್ ಕ್ರೀಮ್ ಇಲ್ಲೇನು ಅಂದರೆ ಫ್ರಿಜ್ ಏನು ಲಾಕ್ ಆಗಿರೋದಿಲ್ಲ, ಸೊ ಹಾಗಾಗಿ ಯಾರಿಗೆ ಯಾವ್ದು ಇಷ್ಟ ಐಸ್ ಕ್ರೀಮ್ಸ್ ತೊಗೋಬೋದು. ಸೊ ನಾನು ಸಾಮಾನ್ಯವಾಗಿ ಫುಲ್ಲು ಫ್ಯಾಮಿಲಿ ಪ್ಯಾಕ್ ಏನು ಬರುತ್ತೆ ಚಿಕ್ಕದು, ಸೊ ಅದನ್ನು ತೊಗೋತೀನಿ. ಸೊ ಅದನ್ನಾದರೆ ನೀಟಾಗಿ ಮನೇಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂಥೇಳಿ. ಇನ್ನು ಬೇರೆದು ಯಾವುದು ಅಷ್ಟು ಇಷ್ಟ ಆಗೋಲ್ಲ. ಇನ್ನು ಜ್ಯೂಸ್ ಬಂದರೆ ಸೊ ದೊಡ್ಡದು ತೊಗೊಂಡ್ರೆ ಅದು ಯಾವಾಗ ಖಾಲಿ ಆಗುತ್ತೆ ಏನು ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಚಿಕ್ಕದು ಬಾಟ್ಲು ತೊಗೊಂಡ್ರೆ ಒಬ್ಬೊಬ್ರಿಗೆ ಒಂದೊಂದು ಬಾಟ್ಲು ಕೊಟ್ಟರೆ ಅದು ಅವ್ರವ್ರ ಇಷ್ಟ, ಯಾವಾಗ ಬೇಕಾದ್ರೂ ಕುಡಿಬೋದು. ಇಲ್ಲ ಅಂದರೆ ದೊಡ್ಡ ತಂದಿಟ್ಟರೆ ಹೋಯ್ತಾ ಬತ್ತಾ ಅದನ್ನೇ ಕುಡಿದು ಖಾಲಿ ಮಾಡ್ತಾಳೆ. ನನ್ನ ಮಗಳಂತೂ ಜಾಸ್ತಿ ಕುಡಿತಾಳೆ. ಅದು ಅವಳಿಗೆ ಕೋಲ್ಡಲ್ಲೇ ಇಟ್ಟು ಕುಡಿಬೇಕು ಅನ್ನೋದು ತುಂಬ ಇಷ್ಟ. ಇನ್ನು ನನಗೆ ಬೇಕಾಗಿದ್ದು ಬಟರು. ಇಲ್ಲಿ ಬಟರು ಕೂಡ ತುಂಬ ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತೆ, ಮತ್ತು ಪನ್ನೀರ್ ಕೂಡ ಚೆನ್ನಾಗಿರುತ್ತೆ. ಸೊ ಪನ್ನೀರು ಬಟರು ಮಿಸ್ ಮಾಡೋದೇ ಇಲ್ಲ. ಇಲ್ಲಿಗೆ ಬಂದರೆ 1-2 ಐಟಮ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಇಲ್ಲಿ ನೋಡಿದ ತಕ್ಷಣ ಒಂದು 10-15 ಐಟಮ್ಸ್ ಆಗಿಬಿಟ್ಟಿರುತ್ತೆ. ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಅದು. ಸೊ ನಿಮಗೇನಾದರೂ ಅದೇ ಥರ ಇದ್ದರೆ ಹೇಳಿ. ಇಲ್ಲಿ ಅಂತಲ್ಲ, ಮಾರ್ಕೆಟ್ಗೆ ಹೋದರೂ ಅಷ್ಟೇ. ಮಾರ್ಕೆಟಲ್ಲಿ ನಾವು 1-2 ತರಕಾರಿ ತೊಗೊಳ್ಳೋಣ ಅಂತ ಹೋಗಿರ್ತೀವಿ, ಬಟ್ ಅಲ್ಲಿ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಸೊ ನೋಡಿ ಯಾಕೆ ತೊಗೋಬಾರ್ದು, ಇನ್ನೊಂದು ಸಲ ಯಾಕೆ ಬರಬೇಕು ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡೋಗಿರ್ತೀವಿ. ನನಗೆ ತುಂಬ ಸಲ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮಗೂ ಅದೇ ಥರ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಗೀತು. ಸೊ ಇಲ್ಲೇ ಇದ್ದರೆ ಇನ್ನೂ ಅದು ಅಂದ್ಕೊಂಡು ಒಂದೊಂದೊಂದು ಬರ್ತಾನೆ ಇರುತ್ತೆ. ಹೀಗಾಗಿದೆ ಸಾಕು ಅಂತೇಳಿ ಫಟಾಫಟ್ಟು ಬಿಲ್ ಮಾಡಿಸೋಣ ಅಂತೇಳಿ ಬಂದೆ. ಬಿಲ್ ಕೌಂಟರ್ ಖಾಲಿ ಇತ್ತು. ಒಂದೊಂದು ಸಲ ಬಿಲ್ಲಂತೂ ಫುಲ್ಲು ರಶ್ ಇರುತ್ತೆ. ಬಟ್ ಈ ವೀಕೆಂಡಲ್ಲಂತೂ ಬರಲೇಬಾರ್ದು, ಸ್ಯಾಟರ್ಡೇ ಸಂಡೇ. ಸೊ ಇಲ್ಲೇ ಅಂತಲ್ಲ, ಯಾವ ಶಾಪಿಂಗಿಗೆ ಹೋಗಬಾರ್ದು. ಸೊ ಗ್ರೋಸರಿ ಶಾಪಿಂಗ್ಸ್ ಇರ್ಬೋದು, ಬಟ್ಟೆ ಶಾಪಿಂಗ್ಸ್ ಇರ್ಬೋದು, ಸೊ ಹೋಗಲೇಬಾರ್ದು, ತುಂಬ ರಶ್ ಇರುತ್ತೆ. ನಾವು ಚಾಯ್ಸ್ ಮಾಡೋದಕ್ಕಷ್ಟು ಟೈಮ್ ತೊಗೊಳ್ಳಲ್ಲ, ಬಟ್ ಬಿಲ್ ಮಾಡೋದಕ್ಕಂತೂ ತುಂಬ ಟೈಮ್ ಆಗುತ್ತೆ. ಇನ್ನು ಬಿಲ್ ಹಾಕಿಸ್ಕೊಂಡು ಫಟಾಫಟ್ ಅಂತ ಹೊರಗಡೆ ಬಂದೆ. ಸೊ ಬಂದಮೇಲೆ ನಾನು ಒಂದು ಬ್ಯಾಗು ಹೊರಗಡೆ ಇತ್ತು, ಸೊ ಅಲ್ಲಿ ತೊಗೊಂಡು ಅಲ್ಲಿಂದ ಮನೆಗೆ ಬಂದೆ. ಸೊ ಮನೆಗೆ ಬಂದಾಗ ನಾನು ಒಂದು ಏರ್ ಕಲರ್ ಆರ್ಡ್ರ್ ಮಾಡಿದ್ದೆ. ಸೊ ತುಂಬಾ ಕಮೆಂಟ್ಸ್ ನೋಡಿದ್ದೆ, ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗಿದೆ ಅಂಥೇಳಿ. ಸೊ ನಾನು ನೋಡೋಣ ಅಂಥೇಳಿ ತರಿಸೋಣ ಅಂಥೇಳಿ ತರಿಸಿದ್ದೀನಿ. ನೋಡೋಣ ಇದು ಇದರಲ್ಲಿ ಏನೇನಿದೆ ಅನ್ನೋಂಥೇಳಿ. ಫುಲ್ ಪ್ಯಾಕ್ ಓಪನ್ ಮಾಡೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಬೇರೆ ಬೇರೆ ಥರ ಏನೇನೋ ಇದೆ. ಸೊ ಕಲರಿಂಗ್ ಇದೆ, ಕಲರಿಂಗ್ ಮಿಕ್ಸ್ ಮಾಡ್ಕೊಳ್ಳೋಕೆ ಒಂದು ಜೆಲ್ ಇದೆ, ಕಂಡೀಷ್ನರ್ ಇದೆ, ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಬ್ರಷ್ಷು, ಒಂದು ಟೂಲ್ ಏನಿದೆ ಅದೆಲ್ಲ ಕೊಟ್ಟಿದ್ದಾರೆ. ಇದೊಂದು ಹೋಲ್ ಪ್ಯಾಕೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಡಿಫ್ರೆಂಟಾಗಿದೆ, ಈ ಥರ ನಾನು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿರೋದು. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದು. ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತೇಳಿ ಯೂಸ್ ಮಾಡಿದ್ಮೇಲೆ ತಿಳಿಸ್ತೀನಿ. ಬಟ್ ಈಗ ಪ್ಯಾಕ್ ಓಪನ್ ಮಾಡ್ತಿದ್ದಂಗೆ ಖುಷಿ ಆಯಿತು, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ನೋಡಿ, ಇಷ್ಟು ಐಟಮ್ಸು ಅದರಲ್ಲಿರುವಂಥದ್ದು. ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ಹೇಗಿತ್ತು ಏನು ಅಂತ. ಪ್ಯಾಕಲ್ಲಿರುವಂಥ ಐಟಮ್ಸ್ಗಳು ನೋಡೋದು ತುಂಬ ಖುಷಿ ಆಯಿತು.